ನೋಡಿ ಫೈನಲಿ ನಮಗೆ ಪಾಸ್ ಬಂದಾಯಿತು. ಈ ಥರ ಇರುತ್ತೆ ಒಂದು ಇನಾಗ್ರಲ್ ಪಾಸ್, ಸೋವಿನಿಯರ್ ಟಿಕೆಟ್ ಅಂತಾರೆ ಇದನ್ನು ಆ್ಯಕ್ಚುಲಿ. ಅವರಿಂದ ಮಾಲ್ದಾಯಿಂದ ಗೌಹಾತಿ, ಓಕೆನಾ. ಸೊ ಡೇಟೆಲ್ಲ ಮೆನ್ಷನ್ ಆಗಿರುತ್ತೆ ನೋಡಿ. ಇದು ಇಂಪಾರ್ಟೆಂಟ್ ಕಂಡ್ರಿ, ವಂದೇ ಭಾರತ್ ಸ್ಲೀಪರ್. ಕೋಚ್ ನಂಬರ್ ನೋಡಿ B8 ನಂದು, ಶಾಕಿ ಬಣ್ಣದು ಸಹ B8 ಕೊಟ್ಟಿದ್ದಾರೆ. ಮೇಲ್ಗಡೆ ಬಂದು ಸೆಕ್ಯೂರಿಟಿ ಕ್ಲಿಯರೆನ್ಸ್, ಇದು PM ಅವ್ರು ಬರ್ತಿದ್ದಾರಲ್ಲ ಅದಕ್ಕೋಸ್ಕರ ಸೆಕ್ಯೂರಿಟಿ ಕ್ಲಿಯರೆನ್ಸು. ಈ ಥರ ಇನಾಗ್ರಲ್ ಪಾಸು ನಮಗೆ ಕೊಡ್ತಾರೆ. ಸೊ ಬಂದಾಯಿತು ನೋಡಿ ನಮ್ಮ ಆಧುನಿಕ ವಂದೇ ಭಾರತ್ ಸ್ಲೀಪರ್ ಹತ್ರ. ತುಂಬ ದಿನದಿಂದ ಈ ಒಂದು ಆಸೆ ಇತ್ತು ಸ್ಲೀಪರ್ನ ನೋಡಬೇಕು ಅಂದ್ಬಿಟ್ಟು. ಆ್ಯಕ್ಚುಲಾಗಿ ನಾನು ಶಕೀಬಣ್ಣ ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ SMVT ಬೆಂಗಳೂರಲ್ಲಿ. ಫಸ್ಟ್ ಇದು ಡಿಸ್ಪ್ಯಾಚ್ ಆಗೋಕ್ಕಿಂತ ಮುಂಚೆ ನಾವು ಒಂದು ಸತಿ ಹೋಗಿ, ಇನ್ನೇನು ಸೆಕೆಂಡ್ ರೇಕ್ ಅನ್ಸುತ್ತಿದ್ದು, ಸೆಕೆಂಡ್ ರೇಕ್ ಆಗಿದ್ದರೆ ಇದೇ ರೇಕು ನಾವು ಆಲ್ರೆಡಿ SMVTನಲ್ಲಿ ನೋಡ್ಬಿಟ್ಟಿದ್ದೀವಿ. ಬಟ್ ವೀಡಿಯೋ ತೆಗೆದಿರಲಿಲ್ಲ, ಯಾಕಂದರೆ ನಿಮಗೆ ವೀಡಿಯೋ ಮುಖಾಂತರನೇ ತೋರಿಸೋಣ ಅಂದ್ಬಿಟ್ಟು. ಅದಕ್ಕೆ ನಾನು ವೀಡಿಯೋ ನಮಗೆ ಆವಾಗ ತೊಗೊಂಡಿರಲಿಲ್ಲ. ಸೊ ಈ ಥರ ಇದೆ ವಂದೇ ಭಾರತ್ ಸ್ಲೀಪರ್. ಹೊರಗಡೆಯಿಂದ ನಾರ್ಮಲ್ ವಂದೇ ಭಾರತ್ ಥರನೇ ಕಾಣುತ್ತೆ, 16 ಕೋಚ್ ಇರುವಂತಹ ವಂದೇ ಭಾರತ್ ಥರನೇ ಕಾಣುತ್ತೆ. ಬಟ್ ಒಳಗಡೆ ಹೋದರೆ ಇದರ ಒಂದು ಪರಿವರ್ತನೆ ಅಥವಾ ಪೂರ್ತಿ ಫುಲ್ ಚೇಂಜ್ ಆಗಿರುವಂತಹ ಒಂದು ಲುಕ್ ನಿಮಗೆ ಕಾಣುತ್ತೆ. ಸೊ ನೋಡಿ ಬಂದಾಯಿತು ಮಾಲ್ದಾ ಟೌನ್ ಹತ್ರ. ಮಾಲ್ದಾಯಿಂದ ಕಾಮಾಖ್ಯ ಅಥವಾ ಹೌರಾವರೆಗೂ ಇನಾಗ್ರೇಷನ್ ಆಗ್ತಿದೆ. 16 ಅವರ ಮಾಲ್ದಾಯಿಂದ ಇವಾಗ ಕಾಮಾಖ್ಯವರೆಗೂ ಹೋಗ್ತಿದೆ ನಮ್ಮ ಸ್ಲೀಪರ್ ವಂದೇ ಭಾರತ್. ಬಟ್ ಕಮರ್ಷಿಯಲಾಗೆ ಇದು ಬಂದು ಹೌರಾಯಿಂದ ಕಾಮಾಖ್ಯವರೆಗೂ ಹೋಗುತ್ತೆ. ಬಟ್ ಇನಾಗ್ರೇಷನ್ ಅಂದ್ಬಿಟ್ಟು ಸದ್ಯಕ್ಕೆ ಇಲ್ಲಿಂದ ಇನಾಗ್ರೇಟ್ ಮಾಡ್ತಿದ್ದಾರೆ. ರೆಡಿನಾ? ತೋರಿಸ್ತೀನಿ ನೋಡಿ ಇವಾಗ ಒಂದು ಸೈಡ್. ಇಲ್ಲಿ ಕೋಚ್ ಒಳಗಡೆನೇ ಸಹ ನಿಮಗೆ ಕೋಚ್ ಇಂಡಿಕೇಟರು ಮತ್ತು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ವೆಲ್ಕಮ್ ಟು ಇಂಡಿಯನ್ ರೈಲ್ವೇಸ್ ಎಲ್ಲ ನಿಮಗೆ ಇದರಲ್ಲೇ ಕೊಟ್ಟಿರ್ತಾರೆ. ಆಟೋಮೆಟಿಕ್ ಡೋರ್ಸ್ ಇದೆ, ಪುಷ್ ಟು ಟಾಕ್ ಬಟನ್ ಇದೆ. ಇನ್ ಕೇಸ್ ಏನಾದ್ರು ಎಮರ್ಜೆನ್ಸಿ ಇತ್ತು ಅಂದರೆ ನೀವು ಗಾರ್ಡ್ಸ್ ಅವ್ರ ಜೊತೆ ಅಥವಾ ಲೋಕೋ ಪೈಲಟ್ಸ್ ಅವ್ರ ಜೊತೆ ಮಾತಾಡ್ಬೋದು. ಪ್ಲಸ್ ಹಾಗೆ ಒಂದು ಸ್ವಲ್ಪ ಹಿಂದೆ ಹೋದರೆ ಇದು ಒಂದು ವೆರಿ ಇಂಪಾರ್ಟೆಂಟ್. ಇವಾಗ ಇಲ್ಲೊಂದು ಡೋರ್ ಕಾಣಿಸ್ತಿದೆ ನೋಡಿ, ಈ ಡೋರು ಮತ್ತು ಈ ಡೋರು ಎಮರ್ಜೆನ್ಸಿ ಏನಾರು ಆಯಿತು ಅಂದರೆ, ಅಥವಾ ಆಗಲ್ಲ ಬಟ್ ಅಗ್ನಿ ಅವಘಡ ಏನಾದ್ರು ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಡೋರು ಕ್ಲೋಸ್ ಆಗೋಗುತ್ತೆ. ಸೊ ದಟ್ ಆ ಕೋಚಲ್ಲಿ ಏನಾರು ಇತ್ತು ಅಂದರೆ ಈ ಕೋಚ್ ತನಕ ಸ್ಪ್ರೆಡ್ ಆಗೋದಿಲ್ಲ ಇದು, ಓಕೆನಾ, ಆಗೋದಿಲ್ಲ. 100% ಇದು ಈ ಥರ ಬೆಂಕಿ ಅವಘಡಗಳು ಆಗರಿಗೋಸ್ಕರ, ಅಂದರೆ ಯಾರು ನಮಗೆ ಪಿಲ್ಲೋಗಳೆಲ್ಲ ಕೊಡ್ತಾರಲ್ಲ ಅವ್ರಿಗೋಸ್ಕರ ಇಲ್ಲಿ ಒಂದು ಸ್ಪೇಸ್ ಸಹ ಮಾಡಿದ್ದಾರೆ, ಅವರು ಸಹ ಮಾಡ್ಕೋಬೋದು. ಅವ್ರ ಬಗ್ಗೆ ಸಹ ಒಂದು ಎಷ್ಟು ಚೆನ್ನಾಗಿ ಕಾಳಜಿ ಕೊಟ್ಟಿದ್ದಾರೆ ಅಂತ ನೋಡಿ. ಮಿರರ್ ಸಹ ಕೊಟ್ಟಿದ್ದಾರೆ, ವಾಶ್ ಬೇಸಿನ್ ಸಹ ಇನ್ಕ್ಲೂಡೆಡ್ ಇದೆ. ಸೊ ಬನ್ನಿ ಇವಾಗ ತೋರಿಸ್ತೀನಿ ಬರ್ತ್ಗಳು ಹೆಂಗಿರುತ್ತೆ ಅಂತ. 6x2 ಬರ್ತ್ಸ್ ನಿಮಗೆ ಸಿಗುತ್ತೆ. ಸೇಮ್ ನಾರ್ಮಲ್ 3rd AC ಥರನೇ ಇರುತ್ತೆ. ಬಟ್ ಕಂಫರ್ಟ್ ವೈಸ್ ನೋಡಿ ಏನು ಸಗದಾಗೆ ಕೊಟ್ಟಿದ್ದಾರೆ ಅಂತ. ಈ ಥರ ನೀವು ಲಿಫ್ಟ್ ಮಾಡಿಕೊಂಡು ಸೇಮ್ ಈ ಒಂದು ಸಿಸ್ಟಮಿಂದ ನೀವು ಬರ್ತ್ಗಳನ್ನ ಲಾಕ್ ಸಹ ಮಾಡ್ಕೋಬಹುದು. ನೋಡಿ ಎಷ್ಟು ಕಂಫರ್ಟೇಬಲ್ ಆಗಿರುವಂತಹ ಸೀಟ್ಗಳು ಕೊಟ್ಟಿದ್ದಾರೆ. ನನಗೆ ಫೀಲ್ ಅನಿಸ್ತಿದೆ ಸ್ವಲ್ಪ ಹೈಟ್ನ ರೆಡ್ಯೂಸ್ ಮಾಡ್ದಂಗಿದೆ ನನ್ನ ಫೀಲ್ ಪ್ರಕಾರ. ಮೇ ಬಿ ಬೈಯಾಸ್ ಆಗಿರ್ಬೋದು ಅದು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಮೆಟೀರಿಯಲ್ ಸಹ ಸಖತ್ತಾಗಿರುವಂಥ ಮೆಟೀರಿಯಲ್. ಟೈಪ್ ಸಿ ಚಾರ್ಜಿಂಗ್ ಸಾಕೆಟ್ ಸಹ ಕೊಟ್ಟಿದ್ದಾರೆ, 3 ಪಿನ್ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ರೀಡಿಂಗ್ ಲೈಟ್ನ ಆಫ್ ಮಾಡೋಕ್ಕೆ, ಆನ್ ಮಾಡೋಕ್ಕೆ. ಮತ್ತು ಇದು ನೋಡಿ ಪ್ರೆಸ್ ಮಾಡಿದ್ರೆ ಇದು ಚಾರ್ಜಿಂಗ್ ಸಾಕೆಟ್ ವರ್ಕ್ ಆಗುತ್ತೆ, ಮತ್ತು ಪ್ರೆಸ್ ಮಾಡಿದ್ರೆ ಚಾರ್ಜಿಂಗ್ ಸಾಕೆಟ್ ಆಫ್ ಆಗುತ್ತೆ. ಸ್ವಿಚ್ಗಳೆಲ್ಲ ಇದರಲ್ಲಿ ಏನೂ ಇಲ್ಲ, ಎಲ್ಲ ಪುಷ್ ಬಟನ್ಸ್ಗಳು. ಈ ಒಂದು ವಂದೇ ಭಾರತ್ನ 3rd AC ಕೊಟ್ಟಿದ್ದಾರೆ. ಲೈಟ್ಸ್ಗಳು ನೋಡ್ರಿ ಏನು ಸಖತ್ತಾಗಿದೆ ಅಂತ. ನಾರ್ಮಲ್ ಇದ್ರ ಜೊತೆ ನೀವು ಈ ಲೈಟ್ ಸಹ ಹಾಕೋಬೋದು. ಬೇಡ ಅಂದರೆ ಅದು ಆರೆಂಜ್ ಕಲರ್ ಲೈಟ್ಸ್ ಏನಿದೆ ಅದನ್ನು ಸಹ ನೀವು ಚೇಂಜ್ ಮಾಡಿಕೊಂಡು ಆರಾಮಾಗೆ ಪಾರ್ಟಿ ವೈಬ್ಸ್ ಮಾಡ್ಬೋದು ನೀವು ವಂದೇ ಭಾರತ್ ಸ್ಲೀಪರ್ನ 3rd AC ಹೊರಟಿದೆ ನೋಡಿ ನಮ್ಮ ಸ್ಲೀಪರ್ ವಂದೇ ಭಾರತ್. ಭಾರತದಲ್ಲಿ ಪ್ರಪ್ರಥಮವಾಗಿ ಮಾಲ್ದಾಯಿಂದ ಸಹ ಹೊರಟಿದೆ, ಕಾಮಾಖ್ಯೆಯಿಂದ ಸಹ ಒಂದು ಟ್ರೈನ್ ಹೊರಟಿದೆ. ಮಾಲ್ದಾನಲ್ಲಿ ಖುದ್ದಾಗಿ ನಮ್ಮ ಪ್ರಧಾನಮಂತ್ರಿಯವರು
ಬಂದಿದ್ದಾರೆ. ಸೊ ಅವ್ರನ್ನೂ ನೋಡ್ದಂಗೆ ಆಗುತ್ತೆ, ತೋರಿಸ್ತೀನಿ ಬನ್ನಿ. ये देखिए हमारे प्रधानमंत्री जी और रेल मिनिस्टर तो स्लोली अगला स्टेशन अनुआबादी रोड है। পরবর্তী স্টেশন অনুআবাদি ನೋಡಿ, ವಾಶ್ರೂಮ್ ಇಂಡಿಕೇಟರ್ ಸಹ ಅವೈಲೇಬಲ್ ಇದೆ, ಮತ್ತು ಒಂದು ಡಿಸ್ಪ್ಲೇ ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೇಷನ್ ಯಾವುದು, ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ, ನೆಕ್ಸ್ಟ್ ಸ್ಟೇಷನ್ನು, ಡೆಸ್ಟಿನೇಷನ್ ಎಷ್ಟು ದೂರ ಇದೆ ಅಂತ ಎಲ್ಲ ನಿಮಗೆ ತೋರಿಸುತ್ತೆ. ಇದು ನೋಡಿ, ವಾಶ್ರೂಮ್ಸು ಈ ಭಾಗದಲ್ಲಿ ನಿಮಗೆ ಕೊಟ್ಟಿದ್ದಾರೆ. 2 ವೆಸ್ಟರ್ನ್ ಸ್ಟೈಲ್ ವಾಶ್ರೂಮ್ ಬರುತ್ತೆ. ಮತ್ತು ಇದು ನಿಮಗೆ ಯಾವಾಗಲೇ ತೋರಿಸಿದೆ, ಇಲ್ಲಿ ತೋರಿಸ್ತೀನಿ ನಿಮಗೆ ವಾಶ್ರೂಮ್ ಹೆಂಗಿದೆ ಅಂತ. ಇದರಲ್ಲಿ ಇಲ್ಲೇ ತೋರಿಸುತ್ತೆ ನೋಡಿ, ವೇಕೆಂಟ್ ಅಂದರೆ ಯಾರೂ ಇಲ್ಲ ಅಂತ, ಎಂಗೇಜ್ಡ್ ಅಂದರೆ ಯಾರಾದರೂ ಒಬ್ಬರು ಒಳಗಡೆ ಇದ್ದಾರೆ ಅಂತ. ವಾಶ್ರೂಮ್ಸ್ ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಹ್ಯಾಂಡ್ ವಾಶ್ ಇದೆ, ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟ್ ಇದು. ಆ್ಯಂಡ್ ಫ್ಲಶ್ ಮಾಡೋದಂತೂ ಮರಿಬೇಡಿ. ವಂದೇ ಭಾರತದಲ್ಲಿ 1 2 3 4 5 ಎಲ್ಲ ಇಲ್ಲ. ವಂದೇ ಭಾರತದಲ್ಲಿ ಏನಿದ್ರು 5 10 15 20 ಆ ರೇಂಜಲ್ಲಿ ಆಕ್ಸಲರೇಟ್ ಮಾಡುತ್ತೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತೂ. ಯಾಕೆ ಹೇಳಿ, 16 ಕೋಚಲ್ಲಿ 8 ಕೋಚ್ ಕೆಳಗಡೆ ಮೋಟ್ರ್ಗಳಿದೆ ಕಂಡ್ರೆ. ಸೊ 8 ಕೋಚು 8 ಇಂಜಿನ್ ಥರ ಆ್ಯಕ್ಟ್ ಮಾಡುತ್ತೆ. ಆ ಒಂದು ರೀಸನ್ನು ಇಷ್ಟು ಫಾಸ್ಟಾಗಿ ಆಕ್ಸಲರೇಟ್ ಮಾಡ್ಬೋದು, ಮತ್ತು ಇಷ್ಟು ಬೇಗ ಸ್ಪೀಡನ್ನ ರೆಡ್ಯೂಸ್ ಸಹ ಮಾಡ್ಬೋದು ನೋಡಿ. ಡಿಸ್ಕ್ ಬ್ರೇಕ್ ಬೇರೆ ಇದೆ ನೋಡಿ. ಸೊ ನೋಡಿ, ನಿಮಗೆ ಇಲ್ಲೊಂದು ಲಗೇಜ್ ಹ್ಯಾಂಗರ್ ಸಹ ಕೊಟ್ಟಿದ್ದಾರೆ. ತುಂಬ ವೆಯ್ಟ್ ಇರೋಂಥದ್ದು ಹಾಕಬೇಡಿ. ಇದು ಮೆಟಲ್ ಅಂಥದ್ದು ಕೊಟ್ಟಿದ್ದಾರೆ. ಓಕೆನಾ, ತುಂಬ ವೆಯ್ಟ್ ಇರೋಂಥ ಹಾಕಿದ್ರೆ ಇದನ್ನು ಮುರಿದಾಕಿ ಕೊಡ್ತೀರಾ ನೀವು. ಸೊ ಅದಕ್ಕೋಸ್ಕರ ಸೆಮಿ ವೆಯ್ಟ್ ಏನಾದ್ರು ಇತ್ತು ಅಂದರೆ ಅದನ್ನು ಮಾತ್ರ ಹಾಕಿ, ಇಲ್ಲ ಅಂದರೆ ನೀವು ಏನು ಹಾಕೋಬೇಡಿ. ಮಿರರ್ ಸಹ ಕೊಟ್ಟಿದ್ದಾರೆ, ಎಷ್ಟು ನೀಟಾಗಿದೆ. ನೀವು ಆರಾಮಾಗೆ ಇಲ್ಲಿ ನಿಂತ್ಕೊಂಡ್ರೆ ತಲೆ ಒಂಚೂರು ಎತ್ತಿದ್ರೆ ಕರೆಕ್ಟಾಗಿ ಈ ಭಾಗದ ಮಾತ್ರ ನಿಮಗೆ ನೀಟಾಗಿ ಕಾಣುತ್ತೆ. ಸ್ವಲ್ಪ ಹಿಂದೆ ಹೋದರೆ ನಿಮಗೆ ಆರಾಮಾಗಿ ನೀವು ನಿಮ್ಮನ್ನು ನೋಡ್ಕೋಬಹುದು. ಅಪ್ಪರ್ ಬರ್ತವ್ರಿಗೆ ಸಹ ಚಾರ್ಜಿಂಗ್ ಸಾಕೆಟ್ಸ್ಗಳು ಕೊಟ್ಟಿದ್ದಾರೆ. ಸೈಡ್ ಅಪ್ಪರ್ ಅವ್ರಿಗೆ ಸಹ ಚಾರ್ಜಿಂಗ್ ಸಾಕೆಟ್ಸ್ಗಳು ಕೊಟ್ಟಿದ್ದಾರೆ. ಸೇಮ್ ಚಾರ್ಜಿಂಗ್ ಸಾಕೆಟ್ಸೇ. ಟೈಪ್ ಸಿ ಇದು ಚಾರ್ಜಿಂಗ್ ಸಾಕೆಟ್ ಇದೆ, ಟೈಪ್ ಬಿ ಇದೆ, ಮತ್ತು 3 ಪೋರ್ಟ್ ಚಾರ್ಜಿಂಗ್ ಸಾಕೆಟ್ ಸಹ ಇದರಲ್ಲಿ ಕೊಟ್ಟಿದ್ದಾರೆ. ರೀಚ್ ಆಗಿದ್ದೀವಿ ನೋಡಿ. 103 105. ಓಹೋ, ಅರೆ ಸ್ಲೋ ಮಾಡಿಬಿಟ್ರು. 110. ಸೊ 109 ತನಕ ಹೋಗಿದ್ದೀವಿ ನೋಡಿ. ಸೊ ನೋಡಿ, ಡಿಸ್ಪ್ಲೇ ತೋರಿಸೋದಲ್ಲ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಎಷ್ಟು ಸ್ಟಾಪ್ ಇದೆ, ಡೇಟು, ಟೈಮು, ಮತ್ತು ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಅಂತ ಸಹ ತೋರಿಸುತ್ತೆ. ಅದ್ರ ಜೊತೆ ಒಂದು ಸಣ್ಣಗೆ ಏನಾದರೂ ಒಂದು ನಿಮಗೆ ವೀಡಿಯೋ ಸಹ ಪ್ಲೇ ಆಗ್ತಿರುತ್ತೆ ಈ ಒಂದು ಇನ್ಫಾರ್ಮೇಷನ್ ಸಿಸ್ಟಮ್ ಬೋರ್ಡಲ್ಲಿ. ಅದ್ರ ಕೆಳಗಡೆ ನಿಮಗೆ ವಾಶ್ರೂಮ್ ಆಕ್ಯುಪೆನ್ಸಿ ತೋರಿಸ್ತಿದೆ. ಆವಾಗಲೇ ಹೇಳಿದ್ದೀನಿ ನಿಮಗೆ ವಾಶ್ರೂಮ್ ಅಂದರ್ ಜಾಕೆ ಲಾಕರು ರೈಟ್ ವಾಲ. ಸೊ ಈ ರೀತಿ ಶಾಖೆ ಬಣ್ಣ ಹೇಳಿದ್ದೀನಿ, ಅಣ್ಣ ಮಾಡಿ ತೋರಿಸ್ತಾ ನಾವು ಡೈರೆಕ್ಟಾಗಿ ರೆಡ್ಗೆ ಅದು ಚೇಂಜ್ ಆಗುತ್ತೆ. ಸೊ ನೋಡಿ, ಗ್ರೀನ್ ಇದೆ. ಇವಾಗ ಅಣ್ಣ ವಾಶ್ರೂಮ್ ಹೋಗಿ ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ನೋಡಿ ಚೇಂಜ್ ಆಯಿತು. ರೈಟ್ ಸೈಡಲ್ಲಿ ರೆಡ್ ಆಯಿತು,
जब बाथरूम में कोई होगा तभी आपको So, ಈ ಥರ रेडी टिकट ಚೇಂಜ್ ನಿಮಗೆ ಆಗುತ್ತೆ. ಇಲ್ಲಿಂದ ನೀವು ನೋಡ್ಬೋದು, ಅಲ್ಲಿಗೆ ಬಂದು ನಿಂತ್ಕೊಂಡು ವೆಯ್ಟ್ ಮಾಡೋದಲ್ಲ, ಏನು ಬೇಕಾಗಿರೋದಲ್ಲ. ನಮಸ್ಕಾರ. হ্যালো ಸರ್ ನೋಡಿ, কি কথা বলবো বলো, কোথায় গেল? ಥ್ಯಾಂಕ್ ಯು ಸೊ ಮಚ್. রাখছো জয়েন্ট করছো তো চলছে। ನೋಡಿ ಮೀಲ್ಸ್ ಅನ್ಸುತ್ತೆ, ಮೀಲ್ಸ್ ಕೊಟ್ಟಿದ್ದಾರೆ. ಬನ್ನಿ, ಇನಾಗ್ರಲ್ ರನ್ ಇದು ತೋರಿಸ್ತೀನಿ ನಿಮಗೆ ಏನೇನು ಅವೈಲೇಬಲ್ ಇದೆ ಇದರಲ್ಲಿ ಅಂತ. ಸೊ ನೋಡಿ, ಇದು ನಮ್ಮ ಇನಾಗ್ರಲ್ ರನ್ನ ಲಂಚ್. ಇದು ಇದಿರೋದಲ್ಲ ಕಮರ್ಷಿಯಲ್ ರನ್ನಲ್ಲಿ IRCTC ಅವರು ಏನು ಸ್ಟ್ಯಾಂಡರ್ಡೈಸ್ ಮಾಡ್ತಾರೋ ಅದೇ ಮೆನ್ಯೂ ನಿಮಗೆ ಬರುತ್ತೆ. ನೋಡಿ ಇಲ್ಲಿ ಸಖತ್ ಗಟ್ಟಿಗಿರುವಂಥ ದಾಲ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ದಾಲ್ ಇದೆ, ಮತ್ತು ಪಲಾವ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಚಪಾತಿ ಇದೆ, ಮತ್ತು ಒಂದು ಸ್ವೀಟ್ ಸಹ ಇದ್ರ ಜೊತೆ ಕೊಟ್ಟಿದ್ದಾರೆ. ಇದೇನು ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ, ಕೋಫ್ತಾ ಟೈಪ್ ಏನೋ ಅನಿಸುತ್ತೆ ಮೇಬಿ. ಮತ್ತು ಡ್ರೈ ವೆಜ್ ಸಹ ಕೊಟ್ಟಿದ್ದಾರೆ. ಅದ್ರ ಜೊತೆ ಒಂದು ಉಪ್ಪಿಕಾಯಿ ಪ್ಯಾಕೆಟು, ಉಪ್ಪು ಇವೆಲ್ಲ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ವೈಸಲ್ಲಂತೂ 10/10 ಇರುತ್ತೆ. ರಿವ್ಯೂ ಮಾಡೋದಂತೂ ಬೇಕಾಗಿಲ್ಲ, ಯಾಕಂದರೆ ಇನಾಗ್ರಲ್ ರನ್ನು. ಸೊ ಅದಕ್ಕೋಸ್ಕರ ಸಖತ್ತಾಗಿರುತ್ತೆ. ಬಟ್ IRCTC ಏನು ಇದು ಕಮರ್ಷಿಯಲ್ ರೈಸ್ ಆದಮೇಲೆ IRCTC ಅವ್ರು ಏನು ಸ್ಟ್ಯಾಂಡರ್ಡೈಸ್ ಮಾಡಿದ್ರು ಆ ಮೆನ್ಯೂ ಬರುತ್ತೆ. ಅದು ಸಹ ಫೆಂಟಾಸ್ಟಿಕ್ ಆಗಿರುತ್ತೆ ಅಂತ ನಾನು ಆರಾಮಾಗಿ ಇವಾಗಿಂದನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಒಳ್ಳೆ ವ್ಯೂನ ಎಂಜಾಯ್ ಮಾಡಿಕೊಂಡು ಕಂಫರ್ಟಬಲ್ ಆಗಿರೋ ಸೀಟ್ಸ್ ಮೇಲೆ ಕೂತ್ಕೊಂಡು ಟೇಸ್ಟಿ ಊಟ ತಿಂದ್ಕೊಂಡು ವಂದೇ ಭಾರತ್ ಸ್ಲೀಪರಲ್ಲಿ ಟ್ರಾವೆಲ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ ಕಣ್ರಿ. ನೋಡಿ, ಆಲ್ಮೋಸ್ಟ್ ಯೂ ಟರ್ನ್ ತೊಗೊಂಡು ಈ ಕಡೆ ಬಂದಿದ್ದೀವಿ. ಇಲ್ಲೊಂದು ಯಾವುದೋ ಬ್ರಿಡ್ಜ್ ಕ್ರಾಸ್ ಆಗುತ್ತೆ ನೋಡಿ ಇವಾಗ. ನಿಮಗೆ ಇಂಟೀರಿಯರ್ ವಿಡಿಯೋನಲ್ಲಿ ಹೇಳಿದ್ದೆ, ಈ ಡೋರ್ ಏನಿದೆಯೋ ಇದು ಇನ್ ಕೇಸ್ ಏನಾದರೂ ಆಗಲ್ಲ, ಅಗ್ನಿ ಅವಘಡಗಳೇನಾರು ಆಯಿತು, ಆ ಕೋಚ್ ಒಳಗಡೆ ಬೆಂಕಿ ಹತ್ಕೊಂತು ಅಂದರೆ ಈ ಕೋಚಿಗೆ ಬರ್ದಿರೋಗೆ ಈ ಡೋರ್ಗಳು ಕ್ಲೋಸ್ ಆಗೋಗುತ್ತೆ. ನೋಡಿ ಎಂಥ ಮೆಟೀರಿಯಲ್ ಮಾಡಿದ್ದಾರೆ ಇದನ್ನು ಅಂತ. ಎಷ್ಟೇ ಟೆಂಪ್ರೇಚರ್ ಆದ್ರೂ ಸಹ ಈ ಮೆಟೀರಿಯಲ್ಗಳು ಆ ಶಾಖನ ತಡೆಯುತ್ತೆ. ಕೇಸ್ ನಿಮಗೆ ಡೌಟ್ ಇತ್ತು ಅಂದರೆ ನೋಡಿ, ಐಸೋಲೇಟೆಡ್ ಮತ್ತು ನಾರ್ಮಲ್. ಐಸೋಲೇಟ್ ಅಂದರೆ ಸಪ್ರೇಟ್ ಮಾಡೋ ಥರ, ನಾರ್ಮಲ್ ಅಂದರೆ ಇವಾಗ ಹೀಗಿದೆಯೋ ಇದು ನಾರ್ಮಲ್ ಪೊಸಿಷನ್. ಐಸೋಲೇಟ್ ಅಂದರೆ ಅದೇ ಆ ಕೋಚ್ ಸಪ್ರೇಟು, ನಮ್ಮ ಕೋಚ್ ಸಪ್ರೇಟು. ಈ ಥರ ಫೆಸಿಲಿಟಿ ನಿಮಗೆ ಈ ಒಂದು ವಂದೇ ಭಾರತ್ ಸ್ಲೀಪರಲ್ಲಿ ನಿಮಗೆ ಸಿಗುತ್ತೆ. थिंग ना नोटिस ಮಾಡಿದೆ ये शाकी बटन केड़ना एक बार सच सच बताओ इधर खड़े हो ना आप अभी भी स्टेशन आया स्टेशन का स्किप लिया आपने वंदे भारत नॉर्मल में और इसमें साउंड का कोई डिफरेंस आ रहा है क्या? डिफरेंस नहीं आ रहा सेम ही है मतलब उसमें साउंड मेरे को वैसा उसमें फील साउंड पता चलता था ट्रैक चेंज हो रहा है हाँ, करके नोड़ी। इसमें उतना कुछ साउंड नहीं आ रहा है और नोड़ी। गाड़ी एकदम स्टेबल है
ಎಕ್ಸಾಕ್ಟ್ಲಿ ಇದನ್ನ ನಾನು ಸಹ ಫೀಲ್ वन ಮಾಡಿದೆ. टाइम जा रहा है ना गाड़ी, वन टाइम जा रहा है स्पीड है, मगर वन टाइम जाके भी गाड़ी कुछ भी हिल नहीं रहा है, ट्रैक चेंज हुआ फिर कुछ ये नहीं हुआ. ಸೌಂಡ್ भी नहीं आ रहा है, मतलब पूरा ಅಕಾಸ್ಟಿಕ್ लगा के ಸೌಂಡ್ ಸಹ ಕೇಳಿಸ್ತಿಲ್ಲ ಕಣ್ರಿ. ಯೂಶುವಲಾಗಿ ನಾವು ರೈಲ್ ಫ್ಯಾನ್ಸು ಅಲ್ಲಿದ್ದರೆ ಅಂತೂ ಕೇಳಿಸೋದೇ ಇಲ್ಲ ಬಿಡಿ, ಒಳಗಡೆ ಇದ್ರೆ ಸೌಂಡ್ ಕೇಳಿಸೋದೇ ಇಲ್ಲ. ಒಂದೇ ಭಾರತಲ್ಲಿ ನಾರ್ಮಲ್ ಒಂದೇ ಭಾರತು, ಸ್ಲೀಪರಲ್ಲೂ ಸಹ ಒಳಗಡೆ ಏನು ಸೌಂಡ್ ಕೇಳಿಸ್ತಿಲ್ಲ. ಇಲ್ಲಿಗೆ ಬಂದು ಟ್ರ್ಯಾಕ್ ಸೌಂಡ್ಗಳನ್ನ ರೆಕಾರ್ಡ್ ಮಾಡೋಣ ಅಂತ ನಾವು ಬಂದರೆ ಇಲ್ಲಿಯೂ ಸಹ ಫುಲ್ ಸಪ್ರೆಸ್ ಆಗಿದೆ ಸೌಂಡು. ಓಕೆನಾ, ಆ್ಯಕ್ಚುಲಾಗಿ ನೀವು ನಾರ್ಮಲ್ ಅಂದರೆ ಡೋರ್ ಓಪನ್ ಆಗಿರೋಂಥ ಟ್ರೈನ್ಗಳಲ್ಲಿ ನೀವು ಟ್ರಾವೆಲ್ ಮಾಡಿದ್ರೆ ಹೇಗೆ ಸೌಂಡ್ ಬರುತ್ತೋ ನಿಮಗೆ, ಆ ಟ್ರ್ಯಾಕ್ ಚೇಂಜ್ ಆಗೋದಾಗಲಿ, ಹೈ ಸ್ಪೀಡಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಟ್ರ್ಯಾಕ್ ಸೌಂಡೆಲ್ಲ ನಿಮಗೆ ಇದರಲ್ಲೂ ಬರುತ್ತೆ, ಬರ್ತಾನೆ ಇಲ್ಲ ಅಂತ ಹೇಳಲ್ಲ. ಬಟ್ ಆ ಒಂದು ಒಂದೇ ಭಾರತ್ ಕಂಪೇರ್ ಮಾಡಿದ್ರೆ ಫುಲ್ಲು ಡೌನ್ ಆಗಿದೆ ಕಣ್ರಿ. ಜಸ್ಟ್ ಒಂದು ಗುಡುಗುಡುಗಳು ಅಂತ ಅಷ್ಟೇ ಕಣ್ರಿ, ಏನೂ ಸೌಂಡ್ ಇಲ್ಲ ಈ ಒಂದು ಒಂದೇ ಭಾರತದಲ್ಲಿ, ಇನ್ಕ್ಲೂಡಿಂಗ್ ಈ ಒಂದು ಗ್ಯಾಂಗ್ವೇ ಕಡೆ ಬಂದರೆ. ನೋಡಿ ಈ ಕಡೆ ನೋಡಿದ್ರೆ ಈ ಥರ ವ್ಯೂ ಬರುತ್ತೆ. ಅದೇ ಈ ಭಾಗದಲ್ಲಿ ನೋಡಿದ್ರೆ ನೀವು ಈ ಥರ ವ್ಯೂ ಬರುತ್ತೆ. ಎಲ್ಲಿ ನೋಡಿದ್ರು ವ್ಯವಸಾಯನೇ ಮಾಡ್ತಿದ್ದಾರೆ ನೋಡ್ರಿ. ಈ ಕೋಚು ಆ ಕೋಚು ಆರಾಮಾಗಿ ಹೋಗ್ಬಿಟ್ರೆ ಅವರು, ಏನು ಒಂದು ಚೂರು ಅಳ್ಳಾಡಿಲ್ಲ ಏನಿಲ್ಲ, ಅವರು ಸಹ ಆರಾಮಾಗಿ ಬರ್ತಿದ್ದಾರೆ ನೋಡಿ. ಒಂದು ಚೂರು ಅಳ್ಳಾಡ್ತಿಲ್ಲ ಏನಿಲ್ಲ, ಗ್ಯಾಂಗ್ವೇ ಅಷ್ಟು ಸ್ಟೇಬಲ್ ಆಗಿದೆ, ಟ್ರೈನು ಸಹ ಸ್ಟೇಬಲ್ ಇದಾಗಿದೆ. ಈ ಎರಡಕ್ಕೂ ಕಾರಣ ಒಂದು ಟ್ರ್ಯಾಕ್ ಸ್ಟೆಬಿಲಿಟಿ ಕಂಡ್ರಿ. ನೋಡಿ ಇಲ್ಲಿ ನೋಡಿ, ಮೀಡಿಯಾದವ್ರು ಯಾರೋ ಒಬ್ರು ಬಂದಿದ್ದಾರೆ ಇಲ್ಲಿ, ಅದು ಆಟೋಮೆಟಿಕ್ ಡೋರ್ಸು. ಓಕೆನಾ, ಕಷ್ಟಪಟ್ಟು ಅದನ್ನು ಓಪನ್ ಇದ್ದದು ಕಷ್ಟಪಟ್ಬಿಟ್ಟು ಎಳೆದ್ಬಿಟ್ಟು ಅದನ್ನು ಲಾಕ್ ಮಾಡಿದ್ದಾರೆ. ಇವಾಗ ನ್ಯೂಸಲ್ಲಿ ತೋರಿಸ್ಬೇಕು ಅಂದ್ಬಿಟ್ಟು ಇವಾಗ ಅದು ಓಪನ್ ಆಗ್ತಿಲ್ಲ ನೋಡಿ. ನೋಡಿ ಫಸ್ಟ್ ರನ್ನಲ್ಲೇ ಈ ಥರ ಮಾಡಿದ್ರೆ ಹೆಂಗೆ ಉಳಿಯತ್ತೇಳಿ ಈ ಟ್ರೈನ್ಗಳು. ಅದು ಅಂತ ಎಜುಕೇಟೆಡ್ ಅವರೇ ಈ ಥರ ಆಟೋಮೆಟಿಕ್ ಡೋರ್ನ ಅವರಾಗವರೇ ಮ್ಯಾನ್ಯಲಾಗಿ ಎಳೆದು ಈ ಥರ ಲಾಕ್ ಮಾಡಿದ್ರೆ ಏನಾಗ್ಬೋದು ಸಿಸ್ಟಮ್ಗೆ, ಯೋಚನೆ ಮಾಡಿ. ಇದನ್ನೆಲ್ಲ ಈ ಬಟನ್ನ ಪ್ರೆಸ್ ಮಾಡೋದನ್ನು ಸಹ ಓಪನ್ ಆಗ್ತಿಲ್ಲ ನೋಡಿ, ಲಾಕ್ ಆಗಿ ಕೂತ್ಕೊಂಡಿದೆ. ಹಿಂಗೆ ಮಾಡಿದ್ರೆ ಫಸ್ಟ್ ರನ್ ಕಂಡ್ರಿ ಇದು. ಹೋಲ್ಟ್ ಇನ್ನು 1 hour ಕೂಡ ಆಗಿಲ್ಲ, ಅಷ್ಟು ಬೇಗ ನೋಡಿ ಹಿಂಗೆ ಮಾಡಿಟ್ಟಿದ್ದಾರೆ. नहीं सर, आपने नहीं किया, अभी हम इधर ही मिले. हाँ जी, वंदे भारत का पहला जो है स्टेशन आता हुआ ಸೊ बरसोई रेलवे स्टेशन. ಒಂದು ನಾನ್ ಕಮರ್ಷಿಯಲ್ ಹಾಲ್ಟ್ ಬರ್ಸೋಯಿ ಸ್ಟೇಷನಲ್ಲಿ ನಮ್ಮನ್ನು ನಿಲ್ಲಿಸಿದ್ದಾರೆ. ಜಸ್ಟು ಮೀಡಿಯಾಗೋಸ್ಕರ, ಅಂದರೆ ಮೀಡಿಯಾದವರೆಲ್ಲ ಇಲ್ಲಿ ಡಿವೋರ್ಡ್ ಆಗ್ತಾರೆ, ಅದಕ್ಕೋಸ್ಕರ ಇಲ್ಲಿ ಒಂದು ನಾನ್ ಕಮರ್ಷಿಯಲ್ ಹಾಲ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಕಮರ್ಷಿಯಲ್ ಹಾಲ್ಟ್ ನೆಕ್ಸ್ಟ್ ನಮಗೆ ಇನ್ನೂ ತುಂಬ ದೂರ ಇದೆ ಕಣ್ರಿ. ಆವಾಗಲೇ ಹೊರಟಿದ ತಕ್ಷಣ 140 kilometers ಏನೋ ಇತ್ತು, ಸರಿ ಸುಮಾರು ಒಂದು 40 kilometers ಏನೋ ನಾವು ಕವರ್ ಮಾಡಿರಬಹುದು. ಬರ್ಸೋಯಿ ಜಂಕ್ಷನ್ आप इधर से कवर करने हैं ना, आप ट्रेन से बाहर से आ गए. ಹಾಂ ಹಾಂ ಆಸ್ ಯೂಶುವಲ್ ಒಂದೇ ಭಾರತದಲ್ಲಿ ಫಸ್ಟ್ ಬೀಪಿಂಗ್ ಸ್ಟಾರ್ಟ್ ಆಗುತ್ತೆ. ಬೀಪಿಂಗ್ ಆದಮೇಲೆ ನಿಮಗೆ ಡೋರ್ಸ್ಗಳು ಕ್ಲೋಸ್ ಆಗುತ್ತೆ. ಸೊ ನಿಮ್ಗೆ ಹಾರ್ಡ್ಲಿ ಒಂದು 5 ರಿಂದ 10 ಸೆಕೆಂಡ್ ಟೈಮ್ ಸಿಗುತ್ತೆ ನಿಮಗೆ ಆ ಬೀಪಿಂಗಿಂದ ಆ್ಯಕ್ಚುಲಾಗಿ ಡೋರು ಕ್ಲೋಸ್ ಆಗೋದು. ಸೊ ಹುಷಾರಾಗಿರಿ, ಎಲ್ಲೂ ಹೊರಗಡೆ ಎಲ್ಲ ಹೋಗಬೇಡಿ. ಮ್ಯಾಕ್ಸಿಮಮ್ 2 ರಿಂದ 5 minutes ಹಾಲ್ಟು ಅಷ್ಟೇ ಇರುತ್ತೆ ಈ ಒಂದು ಒಂದೇ ಭಾರತ್ ಸ್ಲೀಪರ್ಗೂ ಸಹ.
ಒಂದೇ ಭಾರತ್ನ ಫಸ್ಟ್ AC ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಫಸ್ಟ್ ಪಿಕ್ಚರ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಇಲ್ಲಿ ಅಟೆಂಡರ್ ಕಾಲಿಂಗ್ ಬೆಲ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ಕೋಟ್ ಹ್ಯಾಂಗರು ಅಥವಾ ನೀವು ಬ್ಯಾಗ್ ಏನಾರು ಹ್ಯಾಂಗ್ ಮಾಡ್ಕೋಬೇಕಂದ್ರೆ ಅದು ಸಹ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿರೋವಂಥ ಮಿರರ್ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಇದನ್ನು ಪ್ರೆಸ್ ಮಾಡಿದ್ರೆ ಅಟೆಂಡರ್ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ. ಅವರು ನೀವು ಇಲ್ಲಿಗೆ ಬಂದು ನಿಮ್ಗೆ ಏನಾರು ಹೆಲ್ಪ್ ಬೇಕಾದರೆ ಅವರು ಮಾಡ್ತಾರೆ. ಕೇಟ್ರಿಂಗ್ ಸಹ ಇನ್ಕ್ಲೂಡ್ ಇದೆ ಇದರಲ್ಲಿ. ಪ್ಲಸ್ ವೆರಿ ಇಂಪಾರ್ಟೆಂಟ್ ಕಣ್ರಿ, ಇದು ನೋಡಿ, ಈ ಬಟನ್ ಇದೆಯಲ್ಲ, ಈ ಬಟನ್ನ ಪ್ರೆಸ್ ಮಾಡಿದ್ರೆ ನೋಡಿ ಹೊರಗಡೆ, ಇವಾಗ ನಿಮಗೆ ಹೊರಗಡೆ ಎಲ್ಲ ಕಾಣಿಸ್ತಿದೆ ಅಷ್ಟೇ. ಸೊ ಈ ಒಂದು ಬಟನ್ ಒಳಗಡೆ ನಿಮಗೆ ಎಂಥ ಒಳ್ಳೆ ಪ್ರೈವಸಿ ಕೊಟ್ಟಿದ್ದಾರೆ ಅಂತ. ಇನ್ನು ಸೀಟ್ಸ್ ಬಗ್ಗೆ ಹೇಳಬೇಕಂದ್ರೆ ಆರಾಮಾಗಿ ಕೂತ್ಕೋಬೋದು ಕಣ್ರಿ. ಈ ಒಂದು ಫಸ್ಟ್ AC ಕಂಫರ್ಟ್ ವೈಸಲ್ಲಂತೂ ಫೆಂಟಾಸ್ಟಿಕ್ ಆಗಿದೆ ಕಣ್ರಿ. ಈ ಒಂದೇ ಭಾರತ್ ಸ್ಲೀಪರ್ ಮೆಟ್ಲು ಸಹ ಕೊಟ್ಟಿದ್ದಾರೆ. ಸೊ ದಟ್ ನಿಮಗೆ ಅಪ್ಪರ್ ಬರ್ತ್ ಹೋಗ್ಬೇಕಂದ್ರೂ ಏನೂ ಕಷ್ಟ ಆಗೋದಿಲ್ಲ. ನೋಡಿ ಶಾಖೆ ಬಣ್ಣ ಸೆಕೆಂಡ್ AC ಇಬ್ಬರು ಕೂತಿದ್ದೀವಿ. ನಮ್ಮ ಕೋಚ್ ಅಲಾಟೆಡ್ ಇರೋದು ಸೆಕೆಂಡ್ AC A1 ಕೋಚಲ್ಲಿ. ನೋಡಿ ಸೆಕೆಂಡ್ AC ನೀವಿದ್ರೆ ಇದೊಂದು ಅಡ್ವಾಂಟೇಜ್ ಸಿಗುತ್ತೆ ನಿಮಗೆ. 4 ಸೀಟ್ ನಿಮ್ಗೆ ಬರುತ್ತೆ. ಪ್ಲಸ್ ಕರ್ಟನ್ ಸಹ ನಿಮಗೆ ನೀರು ಲೈಟ್ ಆಗ್ತೀವಿ ಫಸ್ಟು. ಹಾಂ, ಈಗ ಕಾಣಿಸ್ತದೆ ನೋಡಿ. ಸೊ ಈ ಥರ ಕ್ಲೋಸ್ ಆಗೋಗುತ್ತೆ ನಿಮಗೆ. ಸೊ ಆರಾಮಾಗಿ ನೀವು 4 ಜನ ಮಾತ್ರ ಒಂದು ಕಡೆಗೆ ಕೂತ್ಕೊಂಡು ಮಾತಾಡಿಕೊಂಡು ಅಡ್ಡಾಡ್ಕೊಂಡು ಒಬ್ಬನೊಬ್ರು ಚೇಷ್ಟೆ ಕಾಲು ಹಿಡ್ಕೊಂಡು ಆರಾಮಾಗೆ ನೀವು ಇರ್ಬೋದು. ಪ್ಲಸ್ ಈ ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ, ಈ ಸೀಟ್ನ ಸಹ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು. ನಾನು ಇದೀನಲ್ಲ, ನನಗೆ ಬ್ಯಾಕ್ ರೆಸ್ಟು ಇದೆ ಮತ್ತು ಇಲ್ಲಿ ಕೂತ್ಕೊಳ್ಳೋಕ್ಕೂ ಸಹ ರೆಸ್ಟ್ ಇರುತ್ತೆ. ಬಟ್ ಇದರಲ್ಲಿ ಅಣ್ಣ ಹೇಳ್ಕೊಂಡಿರೋದಲ್ಲ, ಸೊ ಸೀಟು ಸ್ವಲ್ಪ ದೊಡ್ಡದಾಗುತ್ತೆ. ಸೆಕೆಂಡ್ AC ಅಡ್ವಾಂಟೇಜಸ್ ಕಡೆ ಇಟ್ಕೊಂಡು ಒಂದು ಚೂರು ಅಳ್ಳಾಡ್ತಿಲ್ಲ ಕಣ್ರಿ. ಈ ಬಾಟಲಿರೋದು ಸೈಡ್ ಹಿಂಗೆ ಅಳ್ಳಾಡ್ತಿದೆ ಅಂತ, ಈ ಬಾಟಲಿರೋದು ಸಾರಿ ನಾನೀಗ ಟಚ್ ಮಾಡಿದೆ, ಇದು ಹಿಂಗೆ ಅಳ್ಳಾಡ್ತಿದೆ ಅಂತ. ಎರಡು ನೋಡಿ ಸ್ಟೇಬಲ್ ಆಗಿದೆ ಕಣ್ರಿ. 110 ಟ್ರೈನು. रोड जंक्शन पे जैसे कि आप लोग देख सकते हैं, सब लोग अभी भी वेट कर रहे हैं कब आएगा स्लीपर. तो फाइनली आ भी गया. तो इसको ही देखने की इतनी भीड़ जमी हुई है, बाप रे बाप. सब लोग बस इसी गाड़ी का प्रतीक्षा कर रहे होंगे अब तक. Doors open on right side. ಸುಮಾರು 178 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಮಾಲ್ದಾಯಿಂದ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಅಲುಬಾರಿ ರೋಡ್ಗೆ ಬಂದಿದ್ದೀವಿ. ಇಲ್ಲಿ 5 ನಿಮಿಷ ಹಾಲ್ಟು ನಮ್ಮ ಇನಾಗರಲ್ ರನ್ಗೆ ಇಲ್ಲಿ ಕೊಟ್ಟಿದ್ದಾರೆ. 2:45 ಬರಬೇಕಾಯ್ತು ಸ್ಕೆಡ್ಯೂಲ್ ಪ್ರಕಾರ. ಆಲ್ಮೋಸ್ಟ್ 3 ಗಂಟೆ 3:15 ಅಷ್ಟೊತ್ತಿಗೆ ನಾವು ಇಲ್ಲಿಗೆ ಎಂಟ್ರ್ ಆಗಿದ್ದೀವಿ. ಇನಾಗರಲ್ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಲೇಟ್ ಆಯಿತು, ಬಟ್ ರನ್ ಚೆನ್ನಾಗಿತ್ತು ಕಣ್ರಿ. ಆಲ್ಮೋಸ್ಟ್ 178 ಕಿಲೋಮೀಟರ್ಸ್ ನಾನ್ ಸ್ಟಾಪಾಗಿ ಬಂದೆ. ಸಕ್ಕತ್ತಾಗಿತ್ತು ಸೀನರಿ ಎಲ್ಲ. ಅಷ್ಟು ಬೇಗನ ಇಲ್ಲ ಅದು ಸಡನ್ನಾಗಿ ಬೀಪ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲ ಕ್ಲಿಯರೆನ್ಸ್ ಕೊಟ್ಬಿಟ್ರೆ ಕಣ್ರಿ. ಇದು ಬಂದು ಜಲಪಾಯಿಗುಡಿಯಿಂದ ಅವರಾಗ ಹೋಗುವಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್ ಜೊತೆ ಇಲ್ಲಿ ಕ್ರಾಸ್ ಆಗಿದ್ದೀವಿ. ಸಖತ್ತಲ್ವಾ? ಅದು ಒಂದು ಚೇರ್ ಕಾರ್ ವಂದೇ ಭಾರತು, ನಾವು ಒಂದು ಸ್ಲೀಪರ್ ವಂದೇ ಭಾರತು. ಸಖತ್ತಾಗಿತ್ತು. ಒಳ್ಳೆ ಕ್ರಾಸಿಂಗ್, ಹೈ ಸ್ಪೀಡ್ ಕ್ರಾಸಿಂಗ್ ಸಹ ಆಯಿತು ನಮಗೆ. दरवाजे बंद हो रहे हैं. ಸೊ ಬನ್ನಿ ನೋಡೋಣ ಸೆಕೆಂಡ್ AC ಎಷ್ಟು ಕಂಫರ್ಟೇಬಲ್ ಆಗಿದೆ. ನಾನು ಮಲ್ಕೊಂಡು ನೋಡ್ತೀನಿ ರಿಯಲಿ ಕಂಫರ್ಟೇಬಲ್ ಆಗಿದೆಯೋ. ಆವಾಗಲೇ ಕೈ ಇಟ್ಟು ನೋಡ್ತಿದ್ದೆ ಅಷ್ಟೇ, ಕಂಫರ್ಟೇಬಲ್ ಆಗಿತ್ತು. ಇವಾಗ ನೋಡೋಣ ಇರಿ.
ಓಹೋ ಸಗದಾಗಿದೆ ಕಣ್ರಿ. ನಿಮ್ಮ ಬೆನ್ನು ಶೇಪ್ ಹೆಂಗಿದೆಯೋ ಅದೇ ಶೇಪ್ ತೊಗೊಳತ್ತೆ. ಈ ಒಂದು ಮೆಮರಿ ಫೋಮ್ ಅಂತಾರಲ್ಲ, ಇದು ಅದೇ ಶೇಪ್ ತೊಗೊಳತ್ತೆ. ಬೆನ್ನ ಆಕಾರ ಮತ್ತು ಕತ್ತು ಭಾಗದಲ್ಲಿ ನೀಟಾಗಿ ಸಪೋರ್ಟು ಕೊಡುತ್ತೆ. ತಲೆ ಭಾಗ ಸ್ವಲ್ಪ ಕೆಳಗಡೆ ಇರುತ್ತೆ, ಕತ್ತು ಭಾಗಕ್ಕೆ ನೀಟ್ ಸಪೋರ್ಟ್ ಕೊಡುತ್ತೆ. ಬೆನ್ನು ಭಾಗಕ್ಕೆ ನೀಟಾಗಿ ಸ್ಟ್ರೈಟಾಗೆ ನಿಮಗೆ ಸಪೋರ್ಟು ಕೊಡುತ್ತೆ. ಇನ್ನು ಲೆಂತ್ ಬಗ್ಗೆ ಹೇಳಬೇಕಂದ್ರೆ ಓಕೆ ಕಣ್ರಿ, ಆಲ್ಮೋಸ್ಟ್ ಸಖತ್ತಾಗೇ ಇದೆ, ಒಳ್ಳೆ ಲೆಂತೆ ಇದರಲ್ಲಿ ಕೊಟ್ಟಿದ್ದಾರೆ. ನೀವು ನಾನು ಇದೀನಲ್ಲ, ಹಿಂಗೆ ಬೇಕಾದ್ರೆ ನೀವು ಇದನ್ನು ಮೇಲ್ಗಡೆ ಇಟ್ಕೊಂಡು ಬೇಕಾದ್ರೆ ಮಲ್ಕೊಂಡು ಎಂಜಾಯ್ ಮಾಡ್ಬೋದು ಈ ಜರ್ನಿನ. ಇಲ್ಲ ಅಂದರೆ ಈ ಒಂದು ಸೀಟ್ಸ್ ಇದೆಯಲ್ಲ, ಇದನ್ನು ಕೆಳಗಡೆ ಮಾಡಿಕೊಂಡ್ರೆ ಅಣ್ಣ ಮಲ್ಕೊಂಡಿದ್ದಾನೆ ನೋಡಿ ಇಲ್ಲಿ. ಸೊ ಈ ಥರ ನೀವು ಆರಾಮಾಗೆ ಇನ್ನೂ ದೊಡ್ಡ ಸೀಟ್ ಬರುತ್ತೆ. ಪ್ಲಸ್ ಈ ಒಂದು ಸೀಟು ಅಂದರೆ ನಾನು ಮಲಗಿರೋ ಸೀಟು, ಅದ್ರ ಜೊತೆ ಈ ಒಂದು ಸೀಟು. ಸೊ ಎರಡು ಅಂದರೆ ಇಷ್ಟು ತಪ್ಪ ಕುಷನ್ಸ್ ಬರುತ್ತೆ ನಿಮಗೆ. ಅದರಲ್ಲಂತೂ ಇನ್ನೂ ಕಂಫರ್ಟೇಬಲಾಗಿ ಇನ್ನೂ ಅಗ್ಲ ಸೀಟ್ಸಲ್ಲಿ ಆರಾಮಾಗೆ ನೀವು ಮಲ್ಕೋಬಹುದು. ಎ ಸಿ ವೆಂಟ್ ಸಹ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇದು ಆ್ಯಕ್ಚುಲಿ ಎ ಸಿ ವೆಂಟ್ ಇದು, ಬೇಕಾದರೆ ಹಾಕೋಬೋದು. ಇಲ್ಲಾಂದರೆ ಹೀಗೆ ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಎ ಸಿ ಬರೋದಿಲ್ಲ. ಅಂದ್ಬಿಟ್ಟು ಸೆಕೆ ಆಗುತ್ತೆ ಅಂತಿಲ್ಲ, ಬಟ್ ಡೈರೆಕ್ಟಾಗೆ ನಿಮ್ಮ ಮಕ್ಕಕ್ಕೆ ಎ ಸಿ ಹೊಡೆಯೋದಿಲ್ಲ. यह ट्रेन न्यू जलपाईगुड़ी स्टेशन पर पहुंचने वाली है। এই ট্রেনটি শীঘ্রই নিউ জলপাইগুড়ি স্টেশনে পৌঁছাবে। ಸುಮಾರು 235 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನನ್ನ ಗಂತವ್ಯ ನ್ಯೂ ಜಲ್ಪಾಯ್ಗುಡಿಗೆ ಬಂದಿದ್ದಾಯಿತು. ಒಳ್ಳೆ ರನ್ ಇತ್ತು. 1 ಗಂಟೆ 1:15 ಅಷ್ಟೊತ್ತಿಗೆ ಹೊರಟಿದ್ದು. ಆಲ್ಮೋಸ್ಟ್ 4:25 ಅಷ್ಟೊತ್ತಿಗೆ ನಾವು ನ್ಯೂ ಜಲ್ಪಾಯ್ಗುಡಿ ರೀಚ್ ಆಗಿದ್ದೀವಿ. ಸೊ ಸರಿ ಸುಮಾರು ಹೇಳಬೇಕಂದ್ರೆ 3 ಗಂಟೆನಲ್ಲಿ 235 ಕಿಲೋಮೀಟರ್ಸ್ ನಾವು ಕವರ್ ಮಾಡಿದ್ದೀವಿ. ಫೆಂಟಾಸ್ಟಿಕ್ ರನ್ನು. ಒಂದೇ ಒಂದು ಸ್ಟಾಪ್ ಇದ್ದಿದ್ದು ಮಧ್ಯದಲ್ಲಿ. ಸೊ ಆನ್ ಆನ್ ಆ್ಯಾವ್ರೇಜು ಮೋರ್ ದೆನ್ 16 ಆ್ಯಾವ್ರೇಜು ಬರುತ್ತೆ. ಕಾನ್ಸ್ಟೆಂಟಾಗಿ 110 ಮೇಂಟೈನ್ ಮಾಡ್ಕೊಂಬಂದರು. ರೂಟ್ ಸಹ ಒಳ್ಳೆ ರೂಟ್ ಇದೆ. ಕೆಲವು ಕಡೆ ಶಾರ್ಪ್ ಕರ್ವ್ಸ್ ಇದೆ, ಸ್ಲೋ ಡೌನ್ ಮಾಡ್ತಾರೆ ಆ ಒಂದು ಸ್ಟೇಷನ್ಸ್ಗಳು. ಇಲ್ಲಾಂದರೆ 110 ಆರಾಮಾಗಿ ಕಾನ್ಸ್ಟೆಂಟಾಗಿ ಬಂದರೆ. 11 ಥರ್ಡ್ ಎ ಸಿ ಕೋಚಸ್ಗಳಿರುತ್ತೆ, 4 ಸೆಕೆಂಡ್ ಎ ಸಿ ಕೋಚ್ ಇದೆ, ಮತ್ತು 1 ಫಸ್ಟ್ ಎ ಸಿ ಕೋಚ್ ಇದೆ. ಟೋಟಲಾಗಿ 16 ಕೋಚ್ ಇರುವಂತಹ ಸ್ಲೀಪರ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಇದಾಗಿದೆ. ಇದಾಗಿತ್ತು ನಿಮಗೋಸ್ಕರ ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ವಂದೇ ಭಾರತ್ ಸ್ಲೀಪರ್ನಲ್ಲಿ. ನಿಮಗೋಸ್ಕರ ಇಲ್ಲಿವರೆಗೂ ಬೆಂಗಳೂರಿಂದ ಬಂದಿದ್ದಾಯಿತು. ವೀಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ. ಎಕ್ಸ್ಪೀರಿಯನ್ಸ್ ಎಲ್ಲ ಸಖತ್ತಾಗಿತ್ತು. ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ ಏನಿಲ್ಲ, 10/10 ಅಂತ ಈಸಿಯಾಗಿ ಕೊಟ್ಬಿಡ್ಬೋದು. ಜಡ್ಜ್ ಮಾಡೋಕ್ಕೆ ಏನು ಪಾಯಿಂಟ್ ಇರಲಿಲ್ಲ. 235 ಕಿಲೋಮೀಟರ್ಸ್ ಅಷ್ಟೇ ನಾವು ಟ್ರಾವೆಲ್ ಮಾಡಿದ್ದು ಮಾಲ್ದಾಯಿಂದ ನ್ಯೂ ಜಲ್ಪಾಯ್ಗುಡಿವರೆಗೂ. ಇವಾಗ ಒಂದು ಇಂಪಾರ್ಟೆಂಟ್ ಹೇಳಬೇಕು ನೋಡಿ. ಇವಾಗ ವಂದೇ ಭಾರತ್ ಸ್ಲೀಪರ್ ಅಂತೂ ಬಂದಿದೆ. ಮೇ ಬಿ ಇದನ್ನು ಪ್ರೋಟೋಟೈಪ್ ಆಗಿ ಒಂದು 2 ಇಯರ್ಸ್ ಟೆಸ್ಟ್ ಮಾಡಿ ಆಮೇಲೆ ಫುಲ್ ಫ್ಲೆಜ್ಡ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೋ, ಅಥವಾ ಇವಾಗಿಂದನೇ ಫುಲ್ ಫ್ಲೆಜ್ಡ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೋ ಎಕ್ಸಾಕ್ಟಾಗಿ ಒಂದು ಸ್ವಲ್ಪ ಬಯಾಸ್ಡ್ ಡಿಸಿಷನ್ ಅಂತಲೇ ನಾನು ಇದನ್ನು ಹೇಳ್ಬೋದು. ಯಾಕೆ ಗೊತ್ತಾ ನೋಡಿ, ವಿ ವಂದೇ ಭಾರತ್ ವಾರಣಾಸಿದೊಂದು ಮತ್ತು ಕಟ್ರಾದೊಂದು ಬಂದಾದಮೇಲೆ ಆಲ್ಮೋಸ್ಟ್ 2 ವರ್ಷ ಗ್ಯಾಪ್ ಇತ್ತು. ಅದಾದಮೇಲೆ ವಂದೇ ಭಾರತ್ 2.0 ಅಂದ್ಬಿಟ್ಟು ಜನರ ಫೀಡ್ಬ್ಯಾಕ್ ಎಲ್ಲ ತೊಗೊಂಡು ವಂದೇ ಭಾರತ್ 2.0ನ ರಿಲೀಸ್ ಮಾಡಿದ್ರು. ಅಮೃತ್ ಭಾರತಕ್ಕೆ ಬರಬೇಕಂದ್ರೆ ಮಾಲ್ದಾ ಟೌನ್ ಅಮೃತ್ ಭಾರತ್ ಮತ್ತು ಇನ್ನೊಂದು ಅಮೃತ್ ಭಾರತ್ ಅದೆರಡನ್ನೂ ಸಹ 1.0 ಅಂಡರಲ್ಲಿ ಲಾಂಚ್ ಮಾಡಿದ್ರು. ಅದಾದಮೇಲೆ ಮತ್ತೆ 1.5 2 ವರ್ಷ ತನಕ ಗ್ಯಾಪ್ ತೊಗೊಂಡು ಜನರ ಫೀಡ್ಬ್ಯಾಕು ಮತ್ತು ಎಲ್ಲ ಥರದ್ದು ಫೀಡ್ಬ್ಯಾಕ್ಸನ್ನು ತೊಗೊಂಡು ಅಪ್ಗ್ರೇಡೆಡ್ ಫೀಚರ್ಸೊಂದಿಗೆ ಅಮೃತ್ ಭಾರತ್ 2.0ನ ಲಾಂಚ್ ಮಾಡಿದ್ರು. ಸೊ ಅದಾದಮೇಲೆ ಒಳ್ಳೆ ಫ್ಲೆಜ್ಜಿಗೆ ವಂದೇ ಭಾರತ್ 2.0 ಮತ್ತು ಅಮೃತ್ ಭಾರತ್ 2.0 ಎರಡೂ ಸಹ ಒಳ್ಳೆ ಫ್ಲೆಜ್ಜಲ್ಲಿ ಪ್ರೊಡಕ್ಷನ್ ಆಗ್ತಿದೆ. ಸೊ ಆ ಸೀರೀಸಲ್ಲಿ ಏನಾದರೂ ನಮ್ಮ ಸ್ಲೀಪರ್ ವಂದೇ ಭಾರತನ್ನು ಹಾಕಿದ್ರೆ ನೀವು ವೆಯ್ಟ್ ಮಾಡಬೇಕಾಗಿ ಬರುತ್ತೆ ನಮ್ಮ ದಕ್ಷಿಣ ಭಾರತಕ್ಕೆ ಬರೋವರೆಗೂ ವಂದೇ ಭಾರತು. ಇಲ್ಲ ವಂದೇ ಭಾರತ್ ಫ್ಯಾಬ್ರಿಕೇಷನ್ ಮೇಲೆ ಇರೋದಲ್ವ, ಸೊ ಪರವಾಗಿಲ್ಲ ಅಂದ್ಬಿಟ್ಟು ಏನಾದರೂ ಕ್ಲಿಯರ್ ಮಾಡಿಬಿಟ್ರೆ, ಮಾಸ್ ಪ್ರೊಡಕ್ಷನಲ್ಲಿ ಕ್ಲಿಯರ್ ಮಾಡಿಬಿಟ್ರೆ ಇದನ್ನು ಆರಾಮಾಗಿ ವಿತಿನ್ ನಾನು ಪ್ರಿಡಿಕ್ಟ್ ಮಾಡ್ತಿರೋಂಗೆ ಒಂದು 3 ಮಂತ್ಸ್ ಒಳಗಡೆ ದಕ್ಷಿಣ ಭಾರತಕ್ಕೆ ಒಂದು ವಂದೇ ಭಾರತ್ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗಿ ಬರುತ್ತೆ. ಇನ್ ಕೇಸ್ ಏನಾದರೂ ದಕ್ಷಿಣ ಭಾರತಕ್ಕೆ ಯಾವುದಾದ್ರೂ ಅಪ್ಡೇಟ್ ಬಂತು ಅಂದರೆ ಆದಷ್ಟು ಬೇಗ ನಿಮಗೆ ಕೊಡ್ತೀನಿ. ಇನ್ ಕೇಸ್ ನಿಮಗೆ ಯಾವ ರೂಟು ಪ್ರಾಫಿಟೇಬಲ್ ಆಗಬಹುದು ಅಂತ ನೀವೇನಾದರೂ
ನಿಮ್ಮದು ಐಡಿಯಾಸ್ ಏನಾದರೂ ಇತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದಂತೂ ಮರಿಬೇಡಿ, ಸರಿನಾ? ಸೊ ಪ್ರೆಸೆಂಟೇಷನ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಪ್ರೆಸೆಂಟೇಷನ್ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ನ್ಯೂ ಜಲ್ಪಾಯ್ಗುಡಿಯಿಂದ. ಆದಷ್ಟು ಬೇಗ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಇಲ್ಲಿಂದನೇ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.